ಸಿಂಹಧ್ವಜ ಜ್ಯೋತಿಷ್ಯ ಚಾನೆಲ್ನ ವೀಕ್ಷಕ ಬಂಧುಗಳಿಗೆ ಗುರುವಿನ ಅನುಗ್ರಹವಾಗಲಿ, ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ವಿಡಿಯೋವನ್ನು ಆರಂಭಿಸ್ತೀನಿ. ಗುರು ಇದೇ ಜೂನ್ ತಿಂಗಳು 2ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 2:25 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಮಾಡಲಿದ್ದಾರೆ. ಗೋಚಾರದಲ್ಲಿ ಇದು ಮಹತ್ವವನ್ನ ಪಡೆದುಕೊಳ್ಳುವಂತಹ ಸ್ಥಿತಿ. ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ರಾಶಿ. ಗುರು 12 ವರ್ಷಗಳಿಗೆ ಒಂದ್ಸಲ ಮಾತ್ರ ಈ ಕರ್ಕಾಟಕ ರಾಶಿಗೆ ಬರೋದಕ್ಕೆ ಸಾಧ್ಯ. ಈ ಹಿಂದೆ ಅಂದ್ರೆ ಅಕ್ಟೋಬರ್ 18ನೇ ತಾರೀಕಿಗೆ ಗುರು ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡಿದ್ರು. ಆದರೆ ವಕ್ರ ಚಲನೆಯ ಕಾರಣಕ್ಕೆ ಕೇವಲ 48 ದಿನಗಳಲ್ಲಿ ಕರ್ಕಾಟಕ ರಾಶಿಯಿಂದ ಪುನಃ ಮರಳಿ ಮಿಥುನ ರಾಶಿಗೆ ಪ್ರಯಾಣ ಬೆಳೆಸಿದ್ದನ್ನ ನೀವು ತಿಳಿದಿರಬಹುದು. ಡಿಸೆಂಬರ್ 5ನೇ ತಾರೀಕು 2025ನೇ ಇಸ್ವಿಯಿಂದ ಮಿಥುನ ರಾಶಿಯಲ್ಲಿದ್ದ ಗುರು ವಕ್ರಗತಿಯಲ್ಲಿದ್ರು. ಮಾರ್ಚ್ 11ನೇ ತಾರೀಕಿನವರೆಗೆ ವಕ್ರಗತಿಯನ್ನೇ ಹೊಂದಿದ್ದಂತಹ ಗುರು 11ನೇ ತಾರೀಕಿನಿಂದ ನೇರಗತಿಯನ್ನ ಮರಳಿ ಪಡೆದುಕೊಂಡು ಅಂದ್ರೆ ಸುಮಾರು 96 ದಿನಗಳ ಕಾಲ ಗುರು ವಕ್ರಿಯಾಗೆ ಇದ್ದುದನ್ನ ನಾವು ನೋಡಿರಬಹುದು. ಅಲ್ಲಿಂದ ಜೂನ್ 2ನೇ ತಾರೀಕಿನವರೆಗೆ ನೇರ ಚಲನೆಯಿಂದ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡಲಿರುವಂತಹ ಗುರು ಈ ಸಲ ಕರ್ಕಾಟಕದಲ್ಲಿ ಒಟ್ಟು 151 ದಿನಗಳವರೆಗೆ ಇರಲಿದ್ದು ಅಕ್ಟೋಬರ್ 31, 2026ರಂದು ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ. ಆದರೆ ಗುರು ಸಂಪೂರ್ಣವಾಗಿ ಸಿಂಹ ರಾಶಿಯಲ್ಲಿ ಮುಂದುವರಿಯದೆ ಮತ್ತೆ ವಕ್ರಚಲನೆಯನ್ನ ಪಡೆದುಕೊಂಡು ಜನವರಿ 25, 2027 ಅಂದ್ರೆ ಮುಂದಿನ ವರ್ಷದ 25ನೇ ತಾರೀಕು ಜನವರಿ 25ನೇ ತಾರೀಕಿಗೆ ಮತ್ತೆ ಕರ್ಕಾಟಕ ರಾಶಿಗೆ ವಕ್ರಿಯಾಗಿ ಹಿಮ್ಮುಖ ಚಲನೆಯ ಮೂಲಕ ಪ್ರವೇಶವನ್ನ ಮಾಡಲಿದ್ದಾನೆ. ಏಪ್ರಿಲ್ 13ನೇ ತಾರೀಕಿನವರೆಗೆ ಅಂದ್ರೆ ಮುಂದಿನ ವರ್ಷ ಏಪ್ರಿಲ್ 13ಕ್ಕೆ ನೇರ ಚಲನೆಗೆ ಬಂದು ಜೂನ್ ತಿಂಗಳು 26ನೇ ತಾರೀಕು ಅಂದ್ರೆ ಮುಂದಿನ ವರ್ಷ 2027ನೇ ಇಸ್ವಿಯಲ್ಲಿ ಸಂಪೂರ್ಣವಾಗಿ ಕರ್ಕಾಟಕವನ್ನ ಬಿಟ್ಟು ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಇದು ಗುರುವಿನ ಮುಂದಿನ 1 ವರ್ಷಗಳವರೆಗಿನ ಚಲನೆಯ ಅವಧಿ. ಇದು ಒಟ್ಟಾರೆಯಾಗಿ ಗುರು ಮಿಥುನ, ಕರ್ಕಾಟಕ, ಸಿಂಹ ರಾಶಿಯ ನಡುವೆ ಹಾವು ಏಣಿ ಆಟದಂತೆ ಆಡಿದ್ದನ್ನ ನಾವಿಲ್ಲಿ ನೋಡಬಹುದು. ಹಾಗಾಗಿ ಈ ಬಾರಿಯ ಗೋಚಾರ ಫಲ ಖಂಡಿತವಾಗಲೂ ವಿಭಿನ್ನವಾಗಿ ಇರಲಿದೆ. ಯಾವ ರಾಶಿಗಳಿಗೆ ಈ ಒಂದು ಗುರುವಿನ ಚಲನೆ ಅನುಕೂಲವನ್ನ ಕೊಡುತ್ತೆ, ಯಾವ ರಾಶಿಗೆ ಈ ಗುರುವಿನ ಹಾವು ಏಣಿ ಆಟ ಅನಾನುಕೂಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಸಿಂಹಧ್ವಜ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇಂತಹ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನಿಶ್ಚಯವಾಗಿ ಸಿಗುತ್ತೆ. ಯಾವ ರಾಶಿಗಳಿಗೆ ಶುಭ ಫಲ ಅನ್ನೋದನ್ನ ಮೊದಲು ನೋಡೋಣ. ಮೊದಲನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಗುರುವಿನ ಕರ್ಕಾಟಕ ರಾಶಿಯ ಪ್ರವೇಶ ಖಂಡಿತವಾಗ್ಲೂ ಅನುಕೂಲವನ್ನ ತಂದುಕೊಡಲಿದೆ ಅನ್ನೋದು ಸತ್ಯ. ಧನ ಮತ್ತೆ ಕುಟುಂಬ ಸ್ಥಾನವಾದಂತಹ 2ನೇ ರಾಶಿಗೆ ಗುರು ಸಂಚಾರದಿಂದ ಆರ್ಥಿಕ ಪರಿಸ್ಥಿತಿ ಅತ್ಯಂತ ವೇಗವನ್ನ ಪಡೆದುಕೊಂಡು ಸುಧಾರಣೆಯನ್ನ ಕಾಣ್ತಾ ಇದ್ದೀರಾ. ಬಹಳಷ್ಟು ದಿನಗಳಿಂದ ಸಿಗಬೇಕಾದಂತಹ ಹಣ ಕೈಗೆ ಸಿಗದೆ ಸತಾಯಿಸ್ತಾ ಇದ್ದಂತಹ ಪಕ್ಷದಲ್ಲಿ ಖಂಡಿತವಾಗ್ಲೂ ಅಂತಹ ಹಣ ನಿಮ್ಮ ಕೈ ಸೇರುವಂತಹ ಸಮಯ ಇದಾಗಿದೆ. ಆದರೆ ಗುರು ವೇಗದ ಅತಿಚಾರ ಚಲನೆಯಲ್ಲಿರೋದ್ರಿಂದ ಮತ್ತು ಹಾವು ಏಣಿ ಆಟವನ್ನ ನಡೆಸ್ತಾ ಇರೋದ್ರಿಂದ ಕೈ ಸೇರಿದ ಹಣವನ್ನ ಸರಿಯಾಗಿ ಸದುಪಯೋಗ ಪಡ್ಕೊಳ್ಳುವಲ್ಲಿ ಅಥವಾ ಹೂಡಿಕೆ ಉಳಿತಾಯ ಮಾಡುವ ಕಡೆ ಗಮನ ಹರಿಸಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಅದ್ರ ಜೊತೆ ಕುಟುಂಬದಲ್ಲಿ ಕೂಡ ನಿಮಗೆ ಶಾಂತಿ, ನೆಮ್ಮದಿ ಅನ್ನೋದು ಗುರುವಿನ ಅನುಗ್ರಹದಿಂದ ಕುಟುಂಬದಲ್ಲಿ ನೆಲೆಸುತ್ತೆ. ಉಲ್ಲಾಸಕರವಾದಂತಹ ಮನಸ್ಥಿತಿ, ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಕೂಡ ಅನುಕೂಲ ಸ್ಥಿತಿ ಅನ್ನೋದು ಇರುತ್ತೆ. ಇನ್ನು 2ನೇದಾಗಿ ಕನ್ಯಾ ರಾಶಿ. 11ನೇ ರಾಶಿ ಅಂದ್ರೆ ಲಾಭದಲ್ಲಿ ಕನ್ಯಾ ರಾಶಿಯಿಂದ ಲಾಭಸ್ಥಾನವಾದಂತಹ ಕರ್ಕಾಟಕದಲ್ಲಿ ಗುರುವಿನ ಸಂಚಾರ ಕನ್ಯಾ ರಾಶಿಗೆ ವಿಶೇಷ ಫಲಗಳನ್ನ ನೀಡಲಿದೆ. ಉದ್ಯೋಗದಲ್ಲಿ ಪ್ರಮೋಷನ್ಗಾಗಿ ಕಾಯ್ತಾ ಇದ್ರೆ ಇದು ಸಕಾಲ. ವ್ಯಾಪಾರ ವ್ಯವಹಾರಗಳಲ್ಲಿದ್ರೆ ಹೊಸ ಆಲೋಚನೆಗಳು, ಹೊಸ ಪ್ರಯತ್ನಗಳ ಮೂಲಕ ಆದಾಯ ವೃದ್ಧಿ ಆಗಲಿದೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅವುಗಳ ನಿವಾರಣೆಗೆ ಕೂಡ ಇದು ಒಳ್ಳೆಯ ಕಾಲ. ಸಾಲಗಳಲ್ಲಿ ಸಿಲುಕಿದ್ರೆ ಅವುಗಳಿಂದ ಕೂಡ ಹೊರಬರೋದಕ್ಕೆ ಇದು ಸೂಕ್ತ ಸಮಯ. ಉನ್ನತ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಇದು ಕನ್ಯಾ ರಾಶಿಯವರಾಗಿದ್ರೆ ತುಂಬಾ ಶುಭ ಸಮಯ. ಇಂತಹ ಸಮಯದಲ್ಲಿ ಯಾವುದಾದ್ರೂ ಪರೀಕ್ಷೆಗಳನ್ನ ಬರಿತಾ ಇದ್ರೆ ಖಂಡಿತ ಅದರಲ್ಲಿ ಯಶಸ್ಸು ಸಿಗುವಂತಹ ಸಾಧ್ಯತೆ ಚೆನ್ನಾಗಿದೆ. ಇನ್ನು 3ನೇದಾಗಿ ವೃಶ್ಚಿಕ ರಾಶಿ.
ವೃಶ್ಚಿಕದಿಂದ ಕರ್ಕಾಟಕ 9ನೇ ರಾಶಿ ಆಗುತ್ತೆ. ಭಾಗ್ಯದಲ್ಲಿ ಗುರುವಿನ ಸಂಚಾರ ವೃಶ್ಚಿಕ ರಾಶಿಗೆ ಖಂಡಿತ ಭಾಗ್ಯೋದಯ ಅಂತಾನೆ ಹೇಳಬಹುದು. ಸರ್ವ ವಿಧವಾದ ಅನುಕೂಲಗಳನ್ನ ಈ ರಾಶಿಯವರು ಪಡೆಯುವಂತಹ ಸಾಧ್ಯತೆ ಚೆನ್ನಾಗಿದೆ. ಈಗಾಗಲೇ ಪಂಚಮ ಶನಿ ಕಾಟದಿಂದ ಹೈರಾಣಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಈ ಗುರುವಿನ ಸಂಚಾರ ನೆಮ್ಮದಿಯನ್ನ ಕೊಡಲಿದೆ. ಸಂಪೂರ್ಣವಾದ ಅದೃಷ್ಟ ಈ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ ಅಂತಾನೆ ಹೇಳಬಹುದು. ಧಾರ್ಮಿಕ ಕಾರ್ಯಗಳನ್ನ ನಡೆಸುವಂತಹ ಅವಕಾಶ, ತೀರ್ಥಯಾತ್ರೆಗಳನ್ನ, ಪುಣ್ಯಕ್ಷೇತ್ರಗಳನ್ನ ದರ್ಶಿಸುವಂತಹ ಸೌಭಾಗ್ಯ, ವಿದೇಶ ಪ್ರಯಾಣಕ್ಕಾಗಿ ಪ್ರಯತ್ನಿಸ್ತಾ ಇರುವಂಥವರಿಗೆ ಶುಭ ಸುದ್ದಿ ಅತ್ಯಂತ ವೇಗವಾಗಿ ಸಿಗಲಿದೆ. ಸಂಪೂರ್ಣವಾಗಿ ದೈವಬಲ, ಗುರುಬಲ ವೃಶ್ಚಿಕ ರಾಶಿಗೆ ಸಿಗಲಿದೆ. ವಿವಾಹ ಆಗದೇ ಇದ್ದಂಥವರಿಗೆ ಮದುವೆ ಯೋಗ, ಸಂತಾನಕ್ಕಾಗಿ ನಿರೀಕ್ಷೆ ಮಾಡ್ತಾ ಇದ್ದಂಥವರಿಗೆ ಸಂತಾನ ಯೋಗ, ಗೃಹ ನಿರ್ಮಾಣಕ್ಕೆ, ಜಾಗ ಖರೀದಿಗೆ, ಬಾವಿ ನಿರ್ಮಾಣಕ್ಕೆ, ವಾಹನ ಖರೀದಿಗೆ, ಹೊಸ ಉದ್ಯೋಗ ಪ್ರಾರಂಭಕ್ಕೆ ಎಲ್ಲಕ್ಕೂ ಕೂಡ ಇದು ಶುಭ ಸಮಯವಾಗಿ ಪರಿಣಮಿಸಲಿದೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂಥ ಯಾವುದೇ ವ್ಯಾಜ್ಯಗಳಿದ್ರೂ ಕೂಡ ಅವೆಲ್ಲ ಇಂಥ ಸಮಯದಲ್ಲಿ ಬಗೆಹರಿಯುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಇನ್ನು 4ನೇದಾಗಿ ಮಕರ ರಾಶಿ. ಮಕರ ರಾಶಿಗೆ 7ನೇ ಮನೆಯಾಗುವಂತಹ ಈ ಒಂದು ಕರ್ಕಾಟಕ ರಾಶಿ ಉಚ್ಚ ಗುರುವಿನ ಸಂಚಾರ ಇಲ್ಲಿ ಆಗ್ತಾ ಇರುವಂಥದ್ದು ಮಕರ ರಾಶಿಗೂ ಕೂಡ ಇದು ಅತ್ಯುನ್ನತ ಫಲಗಳನ್ನ ನೀಡಲಿದೆ. ಮುಖ್ಯವಾಗಿ ಅವಿವಾಹಿತರಿಗೆ ಖಂಡಿತವಾಗಲೂ ಸಪ್ತಮದ ಗುರು ವಿವಾಹ ಭಾಗ್ಯವನ್ನ ನೀಡಲಿದ್ದಾನೆ. ಅತ್ಯಂತ ಶೀಘ್ರವಾಗಿ ಸಂಬಂಧಗಳು ಕೂಡಿ ಬರಲಿದೆ. ಅದೇ ರೀತಿ ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲುದಾರಿಕೆಗಳನ್ನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದವರಿಗೂ ಕೂಡ ಈ ಸಮಯ ಶುಭ ಸಮಯ ಅಂತಾನೆ ಹೇಳಬಹುದು. ವ್ಯಾಪಾರಗಳಲ್ಲಿ ಖಂಡಿತ ಈ ಸಲ ಅಭಿವೃದ್ಧಿಯನ್ನ ನೋಡಬಹುದು. ಹಾಗೆ ಸಂತಾನದ ವಿಷಯದಲ್ಲಿ, ಕೌಟುಂಬಿಕ ವಿಷಯಗಳಲ್ಲಿ ಶುಭ ಫಲಗಳನ್ನ ನಿರೀಕ್ಷೆ ಮಾಡಬಹುದು. ವಿದೇಶ ಪ್ರಯಾಣ ಅಥವಾ ವಿದೇಶಿ ಉದ್ಯೋಗಗಳ ನಿರೀಕ್ಷೆಯಲ್ಲಿದ್ರೆ ಅವುಗಳಲ್ಲಿ ಕೂಡ ಸಾಕಷ್ಟು ಒಳ್ಳೆಯ ಫಲಗಳು ಈ ಸಮಯದಲ್ಲಿ ಸಿಗಲಿದೆ ಅನ್ನೋದು ಸತ್ಯ. ಇನ್ನು 5ನೇದಾಗಿ ಮೀನರಾಶಿ. ಮೀನರಾಶಿಗೆ ಕರ್ಕಾಟಕ ರಾಶಿ 5ನೇ ರಾಶಿ ಆಗುತ್ತೆ. ಪಂಚಮದ ಗುರು ಮೀನರಾಶಿಗೆ ಅತ್ಯದ್ಭುತವಾದಂತಹ ಫಲಗಳನ್ನ ಕೊಡಲಿದ್ದಾನೆ. ಇನ್ನು ವಿಶೇಷ ಏನಪ್ಪಾ ಅಂದ್ರೆ ಮೀನರಾಶಿಗೆ ಅಧಿಪತಿಯಾದಂತಹ ಗುರು ತನ್ನ ಉಚ್ಚ ಸ್ಥಾನಕ್ಕೆ ಬರ್ತಾ ಇರುವಂಥದ್ದು ಖಂಡಿತ ಅದ್ಭುತದಲ್ಲಿ ಅದ್ಭುತ ಅಂತಾನೆ ಹೇಳಬೇಕು. ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುತ್ತಿರುವಂತಹ ಆಕಾಂಕ್ಷಿಗಳಿಗೆ ಅನಿರೀಕ್ಷಿತವಾದಂತಹ ಯಶಸ್ಸು ಈ ಸಮಯದಲ್ಲಿ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಇದು ಶುಭ ಸಮಯ ಅಂತಾನೆ ಹೇಳಬೇಕು. ಇನ್ನು ಸಂತಾನದ ನಿರೀಕ್ಷೆಯಲ್ಲಿರುವವರಿಗೂ ಕೂಡ ಈ ಗುರುವಿನ ಕರ್ಕಾಟಕ ರಾಶಿ ಪ್ರವೇಶ ಸಂತಾನ ಭಾಗ್ಯವನ್ನ ಕರುಣಿಸಲಿದೆ. ಪೂರ್ವ ಪುಣ್ಯ ಸ್ಥಾನದಲ್ಲಿರುವಂತಹ ಗುರು ದೇವಾಲಯಗಳ ಭೇಟಿ, ಧಾರ್ಮಿಕ ಕಾರ್ಯಗಳನ್ನ ನಡೆಸುವಂತಹ ಒಳ್ಳೆ ಅವಕಾಶ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯವನ್ನ ಕರುಣಿಸಲಿದ್ದಾನೆ. ಮಕ್ಕಳ ಮದುವೆಗಾಗಿ ಪ್ರಯತ್ನ ಪಡ್ತಾ ಇರುವಂತಹ ತಂದೆ ತಾಯಿಗಳಿಗೂ ಕೂಡ ಒಂದು ಶುಭ ವಾರ್ತೆಯನ್ನ ನೀಡೋದ್ರಲ್ಲಿ ಸಂಶಯವಿಲ್ಲ. ಇನ್ನು ಮಧ್ಯಮ ಫಲಗಳು ಯಾವ್ಯಾವ ರಾಶಿಗಿದೆ ಅಂತ ನೋಡೋದಾದ್ರೆ ಮೇಷ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಈ ರಾಶಿಗಳಿಗೆ ಮಿಶ್ರಮ ಫಲಗಳನ್ನ ಕೊಡ್ತಾನೆ. ಆರ್ಥಿಕವಾಗಿ ಆರಂಭದಲ್ಲಿ ಸಮಸ್ಯೆಗಳನ್ನ ಉಂಟು ಮಾಡಿದ್ರೂ ಕೂಡ ವರ್ಷಾಂತ್ಯದಲ್ಲಿ ಮತ್ತೆ ಚೇತರಿಕೆಯನ್ನ ನೀಡೋ ಮೂಲಕ ತಾತ್ಕಾಲಿಕವಾಗಿ ತೊಂದರೆಯಿಂದ ಮುಕ್ತವಾಗುವಂತೆ ಮಾಡೋ ಮೂಲಕ ಈ ರಾಶಿಗಳಿಗೆ ಶುಭ ಹಾಗೂ ಅಶುಭ ಎರಡೂ ರೀತಿಯ ಫಲಗಳು ಅಂದ್ರೆ ಮಿಶ್ರ ಫಲಗಳು ಅಂತ ಅನ್ನಬಹುದು. ಆರೋಗ್ಯದಲ್ಲಿ, ಆರ್ಥಿಕವಾಗಿ, ಸಂಬಂಧಗಳಲ್ಲಿ ಇವೆಲ್ಲ ಕಡೆ ಎಚ್ಚರಿಕೆಯನ್ನ ವಹಿಸಬೇಕಾದಂಥದ್ದು ಒಳ್ಳೆಯದು, ಹಾಗೆ ಅನಿವಾರ್ಯ ಕೂಡ. ಗುರುವಿನ ಆರಾಧನೆಯನ್ನ ಮಾಡ್ಕೊಳ್ಳಿ, ಗುರು ಜಪ ಮಾಡ್ಕೋಬಹುದು, ಗುರು ಸನ್ನಿಧಾನಗಳ ಭೇಟಿಯನ್ನ ಮಾಡ್ಕೋಬಹುದು, ಗುರುವಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪರಿಹಾರಗಳನ್ನ ಮಾಡ್ಕೋಬಹುದು. ಇನ್ನು ವೃಷಭ ಮತ್ತು ಸಿಂಹ ರಾಶಿಗಳಿಗೆ ಬಹುತೇಕ ಈ ಒಂದು ಸಂಚಾರ ಫಲ ಅಶುಭ ಅಂತಾನೆ ಹೇಳ್ಬಹುದು. ಅಂದ್ರೆ ಶುಭ ಫಲಗಳು ಈ ಸಮಯದಲ್ಲಿ ಸ್ವಲ್ಪ ನಿರೀಕ್ಷೆ ಮಾಡುವಂಥದ್ದು ಸ್ವಲ್ಪ ಕಷ್ಟ. ಯಾಕಂದ್ರೆ ವೃಷಭಕ್ಕೆ ಕರ್ಕಾಟಕ 3ನೇ ರಾಶಿ ಆಗುತ್ತೆ, ಸಿಂಹ 4ನೇ ರಾಶಿ ಆಗುತ್ತೆ. ಗುರು ಕರ್ಕಾಟಕದಲ್ಲಿ, ಸಿಂಹದಲ್ಲಿ ಎಲ್ಲಿದ್ರೂ ಕೂಡ ಈ ರಾಶಿಗೆ ಅನುಕೂಲವಾಗಿರುವಂತಹ ಪ್ಲೇಸ್ಮೆಂಟ್ ಅಲ್ಲ. ಇನ್ನು ಸಿಂಹ ರಾಶಿಗೆ ಕರ್ಕಾಟಕ ವ್ಯಯ ರಾಶಿ ಆಗುತ್ತೆ, ಸಿಂಹಕ್ಕೆ ಬಂದಾಗ ಅದು ಜನ್ಮ ರಾಶಿ ಆಗುತ್ತೆ. ಹಾಗಾಗಿ ವೃಷಭ ಮತ್ತೆ ಸಿಂಹ ರಾಶಿಗೆ ಈ ವರ್ಷ ಗುರುವಿನ ಫಲ ಅಷ್ಟು ಅನುಕೂಲವಿಲ್ಲ. ಅಂದ್ರೆ ಇನ್ನು 1 ವರ್ಷಗಳ ಕಾಲ ಅಷ್ಟು ಅನುಕೂಲ ಇಲ್ಲ ಅಂತಾನೆ ಹೇಳಬಹುದು. ಅದರಲ್ಲೂ ಸಿಂಹ ರಾಶಿಗೆ ಅಷ್ಟಮ ಶನಿಕಾಟ ಕೂಡ ಇರೋದ್ರಿಂದ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾದಂಥದ್ದು ಅನಿವಾರ್ಯ. ಶನಿಗೆ ಸಂಬಂಧಿಸಿ ಮತ್ತು ಗುರುವಿಗೆ ಸಂಬಂಧಿಸಿ ಜಪಗಳನ್ನ ಮಾಡಿಕೊಳ್ಳುವಂಥದ್ದು ಉತ್ತಮ.
ಇನ್ನು ದೇವಾಲಯ ದರ್ಶನ ಮಾಡಿಕೊಂಡು ಗುರುಗಳ ಸನ್ನಿಧಾನಕ್ಕೆ ಭೇಟಿ ಮಾಡೋ ಮೂಲಕ ಈ ರೀತಿಯಾಗಿ ಅನಾನುಕೂಲ ಫಲಗಳಿಂದ ಸಾಕಷ್ಟು ಮುಕ್ತಿಯನ್ನ ಪಡಿಬಹುದು. ಇದೇ ರೀತಿ ಎಲ್ರಿಗೂ ಕೂಡ ಗುರು ಒಳ್ಳೆಯದನ್ನ ಮಾಡಲಿ, ಎಲ್ಲರೂ ಕೂಡ ಗುರುಗಳ ಆರಾಧನೆಯ ಮೂಲಕ ಒಳ್ಳೆ ಫಲಗಳನ್ನ ಪಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ಯಾರಿಗಾದ್ರೂ ನಿಮ್ಮ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡ್ಕೋಬೇಕು ಅಂತಾಗ್ಲಿ ಅಥವಾ ಜ್ಯೋತಿಷ್ಯ ತರಗತಿಯನ್ನ ಸೇರ್ಕೋಬೇಕು ಅಂತ ಬಯಸಿದ್ರೆ ಈ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಸಂಖ್ಯೆಗೆ ಕಾಲ್ ಮಾಡಬಹುದು. 7795502082 ಈ ನಂಬರ್ಗೆ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಮೆಸೇಜ್ ಅನ್ನಾದ್ರೂ ಮಾಡಬಹುದು. ಅತಿ ಕಡಿಮೆ ಬೆಲೆಯಲ್ಲಿ ಕನ್ಸಲ್ಟೇಷನ್ ಮತ್ತು ಜ್ಯೋತಿಷ್ಯ ತರಗತಿ ಎರಡೂ ಕೂಡ ತುಂಬಾ ಅಫೋರ್ಡಬಲ್ ಪ್ರೈಸ್ ನಲ್ಲಿ ನಿಮಗೆ ಸಿಗಲಿದೆ ಅನ್ನೋದು ನನ್ನ ಗ್ಯಾರಂಟಿ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀರಾಮ್.